ಇದೇ ಮೇನ್. ಆಕ್ಚುಲಿ ನೀವು ನಾರ್ಮಲ್ ಬಲ್ಬ್ ಪೌಡರ್ ಎಲ್ಲ ಹಾಕಕ್ಕಾಗಲ್ಲ, ಜಾಸ್ತಿ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಸೊ ಇವಾಗ ನೋಡಿ ಹೆಂಗ್ ಬೀಳ್ತಿದೆ. ಸೊ ಇದು ಟ್ರೈಪೋಡ್. ಆಕ್ಚುಲಿ ಇದು ಕ್ವಾಲಿಟಿ ಸಕ್ಕ. ಟೋಟಲ್ ಇದ್ರ ಕಾಸ್ಟ್ ಬಂದು ನನಗೆ ಇದು ಸಾಫ್ಟ್ ಬಾಕ್ಸ್ ಸೆಟಪ್ ಆಗಿತ್ತು. ನಾನು ಸ್ಟುಡಿಯೋ ಸೆಟಪ್ ಮಾಡ್ಬೇಕು ಅನ್ಕೊಂಡಾಗ ತುಂಬಾ ಕಡೆ ಹುಡುಕಿದೆ, ತುಂಬಾ ಯೂಟ್ಯೂಬ್ ಚಾನಲ್ಸ್ ನ ನೋಡಿದೆ. ಕನ್ನಡದಲ್ಲಿ ಒಳ್ಳೆ ಸ್ಟುಡಿಯೋ ಸೆಟಪ್ ವಿಡಿಯೋಸ್ ಇಲ್ವೇ ಇಲ್ಲ. ಎಷ್ಟು ಹುಡ್ಕಿ ಸಾಕಾಯ್ತು. ಸೊ ನೀವೇನಾದ್ರೂ ಸ್ಟುಡಿಯೋ ಸೆಟಪ್ ಮಾಡಬೇಕು, ತುಂಬಾ ಹೈ ಲೆವೆಲ್ ಅಲ್ಲ, ಲೈಕ್ ಬೇಸಿಕಲಿ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಮಾಡಬೇಕು, ಒಳ್ಳೆ ಲೈಟಿಂಗ್ ಬೇಕು ನಿಮ್ ವಿಡಿಯೋಸ್ಗೆ ಅಂತ ಹೇಳಿದ್ರೆ ಈ ಲೈಟಿಂಗ್ ಸೆಟಪ್ ನ ನೀವು ಮಾಡ್ಕೊಬಹುದು. ಸೊ ನಾನು ಅದಕ್ಕೆ ಏನೇನ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಟೋಟಲ್ ನಮ್ಗೆ ಇಷ್ಟು ಐಟಮ್ಸ್ ಬೇಕು ಒಂದು ಸಾಫ್ಟ್ ಬಾಕ್ಸ್ ಸೆಟಪ್ ಮಾಡ್ಬೇಕು ಅಂದ್ರೆ. ಸೊ ನಾನು ಇದರಲ್ಲಿ ಗೋಡೆಕ್ಸ್ ತಗೊಂಡಿದ್ದೀನಿ. ಸೊ ಇದು ನನ್ಗೆ ಅರೌಂಡ್ 1600 ರೂಪಾಯಿ ಬೀಳ್ತು. ಸೊ ಗೋಡೆಕ್ಸ್ ಇದನ್ನ ಆಮೇಲೆ ತೋರಿಸ್ತೀನಿ. ಸೊ ಇದು ಟ್ರೈಪೋಡು, ಇದು ಕ್ಯಾಮ್ರಾಗೆ ಆಡಿಫೈಸ್ ಅಂತ ಕಂಪ್ನಿ. ಇದು ಚೆನ್ನಾಗಿದೆ ಆಕ್ಚುಲಿ. ಇದು ನನಗೆ 1500 ಬೀಳ್ತು. ಇದು ಕ್ಯಾಮ್ರಾ ಇಲ್ಲ ನಿಮ್ಮ ಫೋನ್ ನ ಮೌಂಟ್ ಮಾಡೋದಕ್ಕೆ. ಸೊ ಇದು ಈ ಸಾಫ್ಟ್ ಬಾಕ್ಸ್ ನ ಹಿಡ್ಕೊಳ್ಳೋಕೆ ಟ್ರೈಪೋಡ್. ಇದು ನನಗೆ ಅರೌಂಡ್ 799 ಬೀಳ್ತು, ಲೈಕ್ ಡಿಜಿಟೆಕ್ ಬ್ರ್ಯಾಂಡ್. ಅದ್ರ ಜೊತೆಗೆ ನಿಮ್ಗೆ ಈ ತರ E27 ಒಂದು ಹೋಲ್ಡರ್ ಬೇಕಾಗುತ್ತೆ, ಬಲ್ಬ್ ಹೋಲ್ಡರ್. ಇದೇ ಮೇನ್. ಆಕ್ಚುಲಿ ನೀವು ನಾರ್ಮಲ್ ಬಲ್ಬ್ ಹೋಲ್ಡರ್ ಎಲ್ಲ ಹಾಕಕ್ಕಾಗಲ್ಲ, ಯಾಕೆಂದ್ರೆ ನೀವು ಇದಕ್ಕೆ ಟ್ರೈಪೋಡ್ಗೆ ಇದನ್ನ ಫಿಕ್ಸ್ ಮಾಡಬೇಕು. ಸೊ ಅದಾದ್ಮೇಲೆ ನಾನು ಸ್ಟಾರ್ಟಿಂಗು 40 ವ್ಯಾಟ್ ತಗೊಂಡಿದ್ದೆ, ಬಟ್ 40 ವ್ಯಾಟ್ ಸಾಕಾಗಿಲ್ಲ ಲೈಟು. ಆಮೇಲೆ ಮತ್ತೆ 50 ವ್ಯಾಟ್ ಬುಕ್ ಮಾಡಿದೆ. ಸೊ ಟೋಟಲ್ 90 ವ್ಯಾಟ್. ನೀವೇನಾದ್ರು ಮಾಡಂಗಿದ್ರೆ ಲೈಕ್ ಲೈಟಿಂಗ್ ಪ್ರಕಾರ ಮಾಡಿ, ಬಿಕಾಸ್ ನಮ್ಮನೆ ಲೈಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ನನಗೆ ಜಾಸ್ತಿ ಬೇಕು. ನಿಮ್ಮನೆ ಲೈಟ್ ಇಲ್ಲ, ತುಂಬಾ ಕತ್ಲೆ ಇದೆ ಅಂದ್ರೆ ನಿಮ್ಗೆ 50 ವ್ಯಾಟ್ ಸಾಕಾಗ್ಬೋದು, ಇಲ್ಲ ಇನ್ನೂ ಕಡಿಮೆ ಸಾಕಾಗುತ್ತೆ. ಅಂಡ್ ಒನ್ ಮೋರ್ ಎಕ್ಸ್ಟೆನ್ಷನ್ ಬಾಕ್ಸ್ ಇದು ಬೇಕೇ ಬೇಕು. ಇದಿದ್ರೆ ನೀವು ಎಲ್ಲಿ ಬೇಕಾದ್ರೂ ಆರಾಮಾಗಿ ಮೂವ್ ಮಾಡ್ಕೊಬಹುದು ನಿಮ್ ಲೈಟಿಂಗ್ ಸೆಟಪ್ ನ. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ, ವೈರ್ ತುಂಬಾ ಚಿಕ್ಕ ಇರುತ್ತೆ ಈ ಹೋಲ್ಡರ್ದು. ಸೊ ಬನ್ನಿ ಇವಾಗ ಸೆಟಪ್ ಮಾಡೋಣ. ಫಸ್ಟ್ ಮೇನು ನಮ್ಮ ಟ್ರೈಪೋಡ್. ಫಸ್ಟ್ ಇವಾಗ ಟ್ರೈಪೋಡ್, ಈ ಟ್ರೈಪೋಡ್ ನ ನೀಟಾಗಿ ಮೌಂಟ್ ಮಾಡ್ಬೇಕು. ಆಕ್ಚುಲಿ ಇದು ಕ್ವಾಲಿಟಿ ಆಕ್ಚುಲಿ ಇದ್ರ ಕ್ವಾಲಿಟಿ ಮಾತ್ರ ಸಕ್ಕದಾಗಿರುತ್ತೆ. ಹೆವಿ ವೆಯ್ಟ್ ಇದೆ ಇದು. ಸೊ ಇದನ್ನ ಫಿಕ್ಸ್ ಮಾಡಿ ಬಲ್ಬ್ ಹೋಲ್ಡರ್ ಹಾಕ್ಬೇಕು ನೆಕ್ಸ್ಟ್. ಸೊ ಈ ಬಲ್ಬ್ ಹೋಲ್ಡರು ನಿಮ್ಗೆ ಸಿಂಗಲ್ ಬರುತ್ತೆ, ಡಬಲ್ ಬರುತ್ತೆ. ನಾನು ಡಬಲ್ ಎಂತ ತಗೊಂಡೆ ಅಂದ್ರೆ ಅಟ್ಲೀಸ್ಟ್ ಈಗ ನಾನು 40 ವ್ಯಾಟ್ ತಗೊಂಡಿದ್ದೆ, ಅದಾಗಿಲ್ಲ ಅಂದಾಗ ಏನ್ ಮಾಡೋದು, ನಂಗೆ ಲೈಟಿಂಗ್ಸ್ ಬೇಕು ಜಾಸ್ತಿ ಬೇಕು ಅಂದಾಗ ಎಕ್ಸ್ಟೆಂಡ್ ಮಾಡ್ಕೊಳಕ್ ಆಗಲ್ವಲ್ಲ, ಅದಕ್ಕೆ 2 ಬಲ್ಬ್ ಇರ್ಲಿ ಅನ್ಬಿಟ್ಟು ನಾನು 2 ಬಲ್ಬ್ ತಗೊಂಡೆ. ನೀವು ಬೇಕಾದ್ರೆ ಸಿಂಗಲ್ ತಗೊಬಹುದು, ನಿಮ್ಮ ಏನಂತಾರೆ ಓಕೆ ನಿಮ್ ಅವಶ್ಯಕತೆಗೆ ತಕ್ಕನಾಗಿ ತಗೊಳ್ಳಿ. ಸೊ ಇದು ನನಗೆ ಅರೌಂಡ್ ಇದು 700 ರೂಪೀಸ್ ಬೀಳ್ತು ನನಗೆ. ಸೊ ಇದು ಶಾಪಿ ಅಂತ ಒಂದು ಬ್ರ್ಯಾಂಡ್ ಇದೆ, ಅದು ಬಿಕಾಸ್ ತುಂಬಾ ಫೇಕ್ ಬರುತ್ತೆ ಇದರಲ್ಲಿ, ನೋಡ್ ತಗೊಳ್ಳಿ. ಸೊ ನೆಕ್ಸ್ಟ್ ಬಂದು ಬಲ್ಬ್ ನ ಇವಾಗ್ಲೇ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ಸಾಫ್ಟ್ ಬಾಕ್ಸ್ ಹಾಕ್ಬೇಕು. ಸೊ ನೆಕ್ಸ್ಟ್ ಇದೆ ಸಾಫ್ಟ್ ಬಾಕ್ಸ್, ಅಂಬ್ರೆಲಾ ಟೈಪ್ ಬರುತ್ತೆ. ಇದನ್ನ ನೀವು ಆಕ್ಚುಲಿ ಈ ಸ್ಟುಡಿಯೋಗಳಲ್ಲೆಲ್ಲ ನೋಡಿರ್ತೀರಾ, ಫೋಟೋ ತೆಗೆಯಕ್ಕೆ ಯೂಸ್ ಮಾಡ್ತಾರೆ. ಬಟ್ ಅವರು ಯೂಸ್ ಮಾಡೋದು ಬೇರೆ, ಇದು ಬೇರೆ ಇರುತ್ತೆ ಆಕ್ಚುಲಿ. ಸೊ ಅವ್ರೊಂದು ಅಂಬ್ರೆಲಾ ಟೈಪ್ ಇರುತ್ತೆ, ನಾರ್ಮಲ್ ವೈಟ್ ಅಂಬ್ರೆಲಾ ತರದ್ದು ಇರುತ್ತೆ. ಸೊ ಅದು ನಿಮ್ಗೆ ಇನ್ನೂ ಕಡಿಮೆ ಪ್ರೈಸ್ ಸಿಗುತ್ತೆ. ನಿಮಗೆ ಒಂದೇ ಸರಿ ನಾನ್ ಹೇಳೋದೇನಂದ್ರೆ ಇನ್ವೆಸ್ಟ್ ಮಾಡ್ತಾ ಇದೀರಾ, ಸೊ ಅಟ್ ಲೀಸ್ಟ್ ಇದಕ್ಕೆ ಇನ್ವೆಸ್ಟ್ ಮಾಡಿ, ಒಳ್ಳೆ ಬಾಳಿಕೆ ಬರುತ್ತೆ ಆಕ್ಚುಲಿ. ಇನ್ನೊಂದು ಡಿಜಿಟೆಕ್ ಅಲ್ಲಿ 2700 ಸಮಥಿಂಗ್ ಇನ್ನೊಂದು ಬರುತ್ತೆ ಈ ತರ ಅಂಬ್ರೆಲಾ. ಸೊ ಅದು ಚೆನ್ನಾಗಿದೆ ಆಕ್ಚುಲಿ. ಸೊ ನಾನ್ ಬಜೆಟ್ ಸ್ವಲ್ಪ ಟೈಟ್ ಇತ್ತು ಅಂತ ಇದು ತಗೊಂಡೆ. ಇದೇನ್ ಚೆನ್ನಾಗಿಲ್ಲ ಅನ್ನಲ್ಲ, ಇದು ಸಕ್ಕತ್ತಾಗಿದೆ. ಬೇಸಿಕ್ ವಿಡಿಯೋಗ್ರಫಿಗೆ, ಬೇಸಿಕ್ ಸ್ಟುಡಿಯೋ ಸೆಟಪ್ಗೆ ತುಂಬಾ ಬೆಸ್ಟ್ ಇದು, ಆರಾಮಾಗಿ ತಗೊಬಹುದು. ಸೊ ಇಲ್ಲಿ ಮಧ್ಯ ಖಾಲಿ ಇರುತ್ತೆ. ಇವಾಗ ಹೇಳ್ತೀನಿ ಏಂತಕ್ಕೆ ಇದನ್ನೇ ತಗೊಬೇಕು, ನಾರ್ಮಲ್ ಬಲ್ಬ್ ಹೋಲ್ಡರ್ ಯಾಕೆ ಆಗಲ್ಲ ಅಂದ್ರೆ ಇದ್ರಲ್ಲಿ ನಿಮ್ಗೆ ಸಾಫ್ಟ್ ಬಾಕ್ಸ್ ನ ಇದ್ ಮಾಡಕ್ಕೆ, ಪ್ಲಗ್ ಮಾಡಕ್ಕೆ ಅಂತಾನೆ ಒಂದು ಸಪರೇಟ್ ಹೋಲ್ ಇರುತ್ತೆ ಇಲ್ಲಿ. ಆಕ್ಚುಲಿ ಇದೇ ಹೋಲ್ಡ್ ಮಾಡೋದು ಇದನ್ನ. ಸೊ ಇಲ್ಲೊಂದು ಜಿಪ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ, ಇಲ್ಲೊಂದು ಜಿಪ್ ಇದೆ. ಈ ಜಿಪ್ ಇಂದ ಇಲ್ಲಿ ಒಳಗಡೆ ಹಿಂಗ್ ಹಾಕ್ಬೇಕು, ಇದನ್ನ ಒಳಗ್ ಹಾಕಿ. ಸೊ ಇಲ್ಲೊಂದು ಹೋಲ್ ಇದೆ, ಇಲ್ಲಿ ಈ ಹೋಲ್ ಒಳಗಡೆ ಇದನ್ನ ಪ್ಲಗ್ ಮಾಡ್ಬೇಕು. ಎಸ್. ಸೊ ಇವಾಗ ಇದು ಉಲ್ಟಾ ಆಗೋಯ್ತು. ಉಲ್ಟಾ ಬರಂಗಿಲ್ಲ. ಇಲ್ಲ ಕರೆಕ್ಟ್ ಆಯ್ತು. ಮಂಗ ನನ್ ಮಗ ಏನಿಲ್ಲ, ಇದು ನಿಂಗೆ ಉಲ್ಟಾ ತಿರ್ಗಿಸ್ಬಿಡಿ, ಮುಗ್ದಾಯ್ತು ಅಷ್ಟೇ. ಸೊ ಬಲ್ಬ್ ಯಾವಾಗ್ಲೂ ಫೇಸಿಂಗ್ ಇನ್ವರ್ಟ್ಸ್ ಇರ್ಬೇಕು, ರಿಫ್ಲೆಕ್ಟ್ ಆಗಿ ಬರ್ಬೇಕು ಲೈಟು, ಅವಾಗ್ಲೇ ಸಕ್ಕತ್ತಾಗಿ ಬರೋದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಬಲ್ಬ್ ಹಾಕೊಬಹುದು. ಇದೇಂತಕ್ಕೆ? ಸೊ ನೀವೆಲ್ಲ ಕೇಳ್ಬೋದು ಬಲ್ಬ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇರುತ್ತೆ, ಡೈರೆಕ್ಟ್ ಬಲ್ಬ್ ಹಾಕೊಬಹುದಲ್ಲ ಮುಖಕ್ಕೆ ಅಂತ. ಸೊ ಅದಕ್ಕೂ ಎಕ್ಸಾಂಪಲ್ ಕೊಡ್ತೀನಿ ನಾನು, ಹೇಗ್ ಕಾಣುತ್ತೆ, ಹಾಕದ್ಮೇಲೆ ಹೆಂಗ್ ಕಾಣುತ್ತೆ, ಹಾಕದೆ ಇದ್ದಾಗ ಹೆಂಗ್ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ಎಸ್, ಈಗ ಬಂತು. ಇಲ್ಲಿ ಲಾಕ್ ಕೊಟ್ಟಿರ್ತಾರೆ, ಲಾಕ್ ಮಾಡ್ಬಿಡಿ. ಲಾಕ್ ಕೊಟ್ಬಿಟ್ಟು ಕೆಳಗಡೆ ಜಿಪ್ ಕ್ಲೋಸ್ ಮಾಡಿ, ಆಮೇಲೆ ನಿಮ್ಗೆ ಹೆಂಗ್ ಬೇಕಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟಾಗುತ್ತೆ ಮ್ಯಾಕ್ಸು. ಸೊ ಇವಾಗ ಇಲ್ಲಿ ಹಾಕಿ ಇದನ್ನ ಟೈಟ್ ಮಾಡ್ಕೊಳ್ಳಿ. ಹಿಂಗೆ ಉಲ್ಟಾ ಮಾಡಿದ್ರೆ ಟೈಟ್ ಆಗುತ್ತೆ. ಸೊ ಇವಾಗ ಇದು ಇಲ್ಲೇ ಸ್ಟಾಪ್ ಆಯ್ತು. ಸೊ ಇವಾಗ ಇಷ್ಟ ಆಯ್ತು. ಇವಾಗ ನಮ್ ಬಲ್ಬು. ಸೊ ಇದು 40 ವ್ಯಾಟ್ದು. ಇದು ನನಗೆ ಅರೌಂಡ್ 320 ರೂಪೀಸ್ ಬೀಳ್ತು.
ಇದು 50 ವ್ಯಾಟ್ದು ನನಗೆ 479 ರುಪೀಸ್. ಈ ಬಲ್ಬ್ ಬಂದು B22 ಅಂಡ್ ಈ ಹೋಲ್ಡರ್ ಬಂದು E27 ಸಾಕೆಟ್. ಸೊ ಅದಕ್ಕೆ ನೀವು ಸಪ್ರೇಟ್ ಆಗಿ ಒಂದು ಅಡಾಪ್ಟರ್ ತಗೊಬೇಕು. ಅಡಾಪ್ಟರ್ ನ ಇದ್ರೊಳಗಡೆ ಹಿಂಗ್ ಹಾಕೊಂಡು ಡೈರೆಕ್ಟ್ ಆಗಿ ನೀವು ಬಲ್ಬ್ ನ ಅವಾಗ ಪ್ಲಗ್ ಮಾಡಬಹುದು. ಸೊ ನಿಮಗೆ ಬೇಕು ಅಂದ್ರೆ B22 ಸಾಕೆಟ್ ಇರೋದೇ ಸಿಗುತ್ತೆ, ಬಟ್ ಬೇಡ ಅನ್ಸುತ್ತೆ. ಲೈಕ್ ಅದು ಜಾಸ್ತಿ ಮ್ಯಾನುಫ್ಯಾಕ್ಚರ್ ಆಗಲ್ಲ ಅಂಡ್ ತುಂಬಾ ಇಶ್ಯೂಸ್ ಬರುತ್ತೆ ಅದರಲ್ಲಿ. ಸೊ ಇದನ್ನೇ ತಗೊಳ್ಬಹುದು ನಿಮಗೆ ಅನ್ಸಿದ್ರೆ. ಸೊ ಇವಾಗ ಇದನ್ನ ಹಾಕಾಯ್ತು. ಸೊ ಇಷ್ಟೇ ನಮ್ದು. ಅಂಡ್ ಸೊ ಇದು ಬಂದು ಯಾವ್ದು ಒಡೋಫೈಸ್ ಅಂತ. ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಓಕೆ, ನಾನ್ ಥಿಂಕ್ ಮಾಡೋದೊಂದೇ, ಇನ್ವೆಸ್ಟ್ ಮಾಡ್ತೀವಿ, ಒಂದೇ ಸತಿ ಇನ್ವೆಸ್ಟ್ ಮಾಡ್ಬಿಡ್ಬೇಕು. ಸುಮ್ಮನೆ ಅವಾಗ ಈಗ ಸ್ವಲ್ಪ ಇನ್ವೆಸ್ಟ್ ಮಾಡೋಣ, ಆಮೇಲೆ ಬೇಕಾದ್ರೆ ತಗೊಳ್ಳೋಣ, ಇವಾಗ ₹1,000 ತಗೊಳ್ಳೋಣ, ಆಮೇಲೆ ಬೇಕಾದ್ರೆ ತಗೊಳ್ಳೋಣ. ಮತ್ತೆ ಇವಾಗ ₹1,000 ತಗೊಂಡು ಮತ್ತೆ ನೆಕ್ಸ್ಟ್ ₹2,000 ತಗೋಬೇಕು ಅಂದ್ರೆ ತಿರ್ಗಾ 2,000 ಇನ್ವೆಸ್ಟ್ ಮಾಡ್ಬೇಕು ತಾನೆ. ಅವಾಗ ಈ 1,000 ವೇಸ್ಟ್ ತಾನೆ. ಅದ್ರ ಬದಲು ನೀವು ಒಂದೇ ಸತಿ 2,000 ತಗೊಂಡ್ರೆ 1,000 ನಿಮ್ಗೆ ಉಳಿಯುತ್ತಲ್ಲ. ಸೊ ತಗೋತೀರಾ, ಲೈಕ್ ಲಾಂಗ್ ಟರ್ಮ್ ವರ್ಗೂ ಬರ್ಬೇಕದು. ಆ ತರ ಐಟಮ್ಸ್ ನ ಪರ್ಚೇಸ್ ಮಾಡಿ. ಸುಮ್ಮನೆ ಇವಾಗ ಸದ್ಯಕ್ಕೆ ಕಾಸಿಲ್ಲ ಅಂತ ಕಡಿಮೆ ಹೋಗ್ಬೇಡಿ. ನಂದು ನೆಕ್ಸ್ಟ್ ಪ್ಲಾನ್ ಇರೋದು ನೆಕ್ಸ್ಟ್ ಪ್ರಾಪರ್ ಸ್ಟುಡಿಯೋ ಸೆಟಪ್ ಮಾಡಬೇಕು ಅಂತಾನೆ ಪ್ಲಾನ್ ಐತೆ. ಅದಕ್ಕೋಸ್ಕರ ನಾನು ಬೇಸಿಕ್ ತಗೊಂಡಿದ್ದೀನಿ. ಇದು ಬೇಸಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಜಾಸ್ತಿ ಆಯ್ತು. ತುಂಬಾ ಜನಕ್ಕೆ ಇದು ಮಸ್ತು. ರಿಂಗ್ ಲೈಟ್ ಗಿಂತ ಬೆಸ್ಟ್ ಇದು ಆಕ್ಚುಲಿ. ತುಂಬಾ ಜನಕ್ಕೆ ಈ ಒಂದು ಸೆಟಪ್ ಬೆಸ್ಟ್ ಆಗುತ್ತೆ. ಅಂಡ್ ಇದು ರಿಂಗ್ ಲೈಟ್ ಗಿಂತ ಚೆನ್ನಾಗಿರುತ್ತೆ, ಬಟ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಬಟ್ ನಿಮ್ಗೆ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಅಂಡ್ ಅವಾಗ್ಲೇ ನಾನು ಹೇಳ್ದಂಗೆ ಈಗ ಡೈರೆಕ್ಟ್ ಆಗಿ ಬಲ್ಬ್ನೇ ಹಾಕೊಂಬೋದಲ್ಲ ಮುಖದ ಮೇಲೆ, ಹಂಗೆ ಈಗ ಸಾಫ್ಟ್ ಬಾಕ್ಸ್ ಏನಕ್ಕೆ ಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಇದಿಷ್ಟೇ ಅಲ್ಲ ಸೆಟಪ್. ಇದ್ರ ಜೊತೆಗೆ ಒಂದು ಯಾವುದೇ ಹಾರ್ಶ್ ಲೈಟ್ ನಮ್ಮ ಮೇಲೆ ಬೀಳದೆ ಇರಲಿ ಅಂತ ಸೊ ಇದಿರುತ್ತೆ. ಸೊ ಇದನ್ನ ನಾವು ಹಿಂಗೆ ಹಾಕ್ಬೇಕು. ಬಟ್ ಇದು ಹಾಕಕ್ಕಿಂತ ಮುಂಚೆ ನಾನು ನಿಮ್ಗೆ ಹಂಗೆ ತೋರಿಸ್ತೀನಿ ಯಾವ ತರ ಬೀಳುತ್ತೆ ಲೈಟು ನಮ್ಮ ಮೇಲೆ ಅಂತ. ಅದಾದ್ಮೇಲೆ ಅದನ್ನ ಹಾಕ್ಬಿಟ್ಟು ತೋರಿಸ್ತೀನಿ. ಎರಡರಲ್ಲೂ ನೀವೇ ಕಂಪೇರ್ ಮಾಡ್ಕೊಳ್ಳಿ. ಲೈಟ್ ಹಂಗೆ ರಿಫ್ಲೆಕ್ಟ್ ಆಗೋದಕ್ಕೂ ಆ ಸಾಫ್ಟ್ ಕ್ಲಾತ್ ಯೂಸ್ ಮಾಡಿದಾಗ ಅದ್ ಬೀಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಓ ಅಪ್ಪ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಲೈಟು ಈ ತರ ಬೀಳುತ್ತೆ. ಸೊ ನಾವು ನಾರ್ಮಲ್ ಆಗಿ ಈ ತರ ಬೀಳುತ್ತೆ ಅಲ್ಲ, ಹೈಟ್ ಎಷ್ಟು ಬೇಕಷ್ಟು ಮೇಲ್ಗಡೆ ಎತ್ಕೊಬಹುದು ಆರಾಮಾಗಿ. ಓಕೆ, ನಿಮ್ಗೆ ಕಾಣ್ತಾ ಇರುತ್ತೆ ಇವಾಗ ನಂಗೆ ಲೈಟ್ ಇಷ್ಟು ಬೀಳ್ತಾ ಇದೆ, ರಿಫ್ಲೆಕ್ಟ್ ಆಯ್ತಾ ಅಂತ. ಇವಾಗ ನಾನು ಸಾಫ್ಟ್ ಪೇಪರ್ ಹಾಕ್ತೀನಿ. ಆ ಸಾಫ್ಟ್ ಕ್ಲಾತ್ ಅಲ್ಲಿ ಹೆಂಗೆ ಅದು ಈ ಹಾರ್ಶ್ ಲೈಟ್ ನ ಹೆಂಗೆ ಸಾಫ್ಟ್ ಮಾಡುತ್ತೆ ಅನ್ನೋದು ನೋಡಿ. ಸೊ ಇದಕ್ಕೆ ಇವಾಗ ಇದನ್ನ ಹಾಕ್ಬಿಡೋಣ. ಸೊ ಇವಾಗ ನಾರ್ಮಲ್ ಆಗಿ ನಮ್ಮ ಮನೇಲಿ ಇಷ್ಟ ಇರುತ್ತೆ. ನಾನು ಎಲ್ಲಾ ಕ್ಲೋಸ್ ಮಾಡಿ ಲೈಟ್ ಎಲ್ಲ ಆಫ್ ಮಾಡಿದ್ರು ಇಷ್ಟೇ ಇರುತ್ತೆ ಲೈಟಿಂಗ್ಸು. ಸೊ ಅದಕ್ಕೋಸ್ಕರ ನನಗೆ ಲೈಟು ಸ್ವಲ್ಪ ಜಾಸ್ತಿ ಬೇಕು. ಅದಕ್ಕೆ ನಾನು ಅರೌಂಡ್ 90 ವ್ಯಾಟ್ ತಗೊಂಡಿರೋದು. ಸೊ ಓಕೆ, ಈಗ ಮುಗೀತು ನಮ್ದು ಪ್ರಾಪರ್ ಆಗಿ. ಓಕೆ, ಇವಾಗ ಇದ್ರ ಮೇಲೆ ಸಾಫ್ಟ್ ಕ್ಲಾತ್ ಹಾಕಿದೀನಿ. ಸೊ ಇವಾಗ ನೋಡಿ ನನ್ನ ಲೈಟ್ ಎಷ್ಟು ಹಾರ್ಶ್ ಬರ್ತಾ ಇದ್ದು ಎಷ್ಟು ಸಾಫ್ಟ್ ಆಗುತ್ತಂತ. ಸ್ಕಿನ್ ಮೇಲೆ ಫುಲ್ ಸಾಫ್ಟ್ ಆಗಿ ಬೀಳ್ತಾ ಇರುತ್ತೆ ಲೈಟು. ಸೊ ಇದನ್ನು ಕಂಪೇರ್ ಮಾಡ್ಕೊಳ್ಳಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾಕೆ ಸಾಫ್ಟ್ ಬಾಕ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ನೀವು ಇದೇ ತರ ನಿಮ್ಮ ವಿಡಿಯೋಸ್ ನ ಅಪ್ಸ್ಕೇಲ್ ಮಾಡ್ಕೊಬಹುದು. ಸೊ ನೀವು ವಿಡಿಯೋಸ್ ಹೇಗಾದ್ರೂ ಮಾಡಿ ಲೈಟಿಂಗ್ ಸೆಟಪ್ ನಿಮ್ ಕ್ಯಾಮ್ರಾ ಕ್ವಾಲಿಟಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುತ್ತೆ. ನೀವು ಬೇಸಿಕ್ ಫೋನ್ ಇಂದ ಶೂಟ್ ಮಾಡಿದ್ರು ಪರವಾಗಿಲ್ಲ, ಇಲ್ಲ ಕ್ಯಾಮ್ರಾ ಇಂದ ಶೂಟ್ ಮಾಡ್ತಿದ್ರು ಪರವಾಗಿಲ್ಲ, ಬಟ್ ಲೈಟಿಂಗ್ ಎಫೆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ನಿಮಗೆ ಇದೆಲ್ಲ ಪರ್ಚೇಸ್ ಮಾಡಬೇಕು ಅನ್ಸಿದ್ರೆ ಪರ್ಚೇಸ್ ಮಾಡಬಹುದು. ಸೊ ಇವಾಗ ನಿಮ್ಗೆ ಸಾಫ್ಟ್ ಬಾಕ್ಸ್ ಇದ್ ಕಾಣ್ತಿದೆ ಅಲ್ವಾ, ಇವಾಗ ಹೆಂಗ್ ಬೀಳ್ತಾ ಇದೆ ನೋಡಿ. ಇವಾಗ ಲೈವ್ ಅಲ್ಲೇ ತೆಗಿತೀನಿ ಇದನ್ನ, ಅವಾಗ ಹೆಂಗ್ ಬೀಳುತ್ತೆ ನನ್ನ ಮೇಲೆ ಅಂತ ನೋಡಿ. ಸೊ ಇವಾಗ ನೋಡಿ ಹೆಂಗ್ ಬೀಳ್ತಿದೆ. ಸೊ ಇದು ಹಾಕಿದಾಗ ತುಂಬಾ ಸಾಫ್ಟ್ ಆಗಿ ಬೀಳುತ್ತೆ. ಸೊ ಅಷ್ಟು ಹಾರ್ಶ್ ಲೈಟ್ ನಿಮ್ ಮುಖದ ಮೇಲೆ ಬೀಳಲ್ಲ. ಸೊ ನಿಮ್ಗೂ ಯಾವ್ದೇ ಪ್ರಾಬ್ಲಮ್ ಆಗಲ್ಲ. ಇದು ನೋಡಿ, ಇದು ಇನ್ನೊಂದು ತುಂಬಾ ಹೀಟ್ ಹೊಡಿತಾ ಇದೆ. ಅದೇ ಇದು ಹಾಕಿದ್ರೆ ಸೊ ನಿಮ್ಗೆ ಯಾವ್ದೇ ತರ ಪ್ರಾಬ್ಲಮ್ ಆಗಲ್ಲ. ಆರಾಮಾಗಿ ನಿಮ್ ಪಾಡಿಗೆ ನಿಮ್ ಕಂಟೆಂಟ್ ನೀವು ಶೂಟ್ ಮಾಡ್ಕೊಬಹುದು. ಸೊ ಇದು ನನ್ನ ಸೆಟಪ್. ಇದ್ರ ಜೊತೆಗೆ ನಾನು ಏನ್ ಮಾಡ್ತೀನಿ, ನಾನು ಹೆಂಗ್ ಸೆಟಪ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ಇದು ನಾನು ಯೂಸ್ ಮಾಡೋ ಟೇಬಲ್. ಲೈಟಿಂಗ್ಸ್ ನ ನೀವು ಹೆಂಗ್ ಬೇಕಾದ್ರೂ ಹಾಕೊಬಹುದು. ಬ್ಯಾಕ್ ಗ್ರೌಂಡ್ ಲೈಟ್ ಬೇರೆ ಬರುತ್ತೆ, ಮೇನ್ ಲೈಟ್ ಬೇರೆ, ಬ್ಯಾಕ್ ಗ್ರೌಂಡ್ ಲೈಟ್ ಬೇರೆ, ಎಲ್ಲ ಬೇರೆ ಬೇರೆ ಲೈಟ್ಸ್ ಬರುತ್ತೆ. ಸೊ ನನಗೆ ಇದು ಸಾಕು. ಇದು ಸ್ಟಾರ್ಟಿಂಗ್ ಹಿಂಗ್ ಸೈಡ್ ಇಲ್ಲಿ ಇಟ್ಕೋತೀನಿ ನಾನು. ಇದು ಆಕ್ಚುಲಿ ನಾನು ಇಲ್ಲಿ ಡೈರೆಕ್ಟ್ ಗೆ ಇಟ್ಕೋತೀನಿ, ಡೈರೆಕ್ಟ್ ನನ್ನ ಫೇಸ್ಗೆ ಬೀಳೋ ತರ. ನೀವ್ ಯಾವ ತರ ವಿಡಿಯೋಸ್ ಮಾಡ್ತಾ ಇದೀರಾ, ನೀವ್ ಯಾವ ತರ ಶಾರ್ಟ್ಸ್ ನ ತಗೋತೀರಾ ಅದ್ರ ಮೇಲೆ ಡಿಪೆಂಡ್. ಇವಾಗ ನೀವು ಏನಾದ್ರು ಸ್ಟೋರಿ ಟೆಲಿಂಗ್ ಮಾಡ್ತಾ ಇದೀರಾ, ಇಲ್ಲ ಡಾಕ್ಯುಮೆಂಟ್ರಿ ಮಾಡ್ತಾ ಇದೀರಾ, ಈ ತರ ಏನಾದ್ರು ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಾ ಇದೀರಾ, ಈ ತರ ಮಾಡಿದಾಗ ನಿಮ್ಗೆ ಲೈಟಿಂಗ್ಸ್ ಸೈಡ್ ಆಂಗಲ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೀವು ಅವಾಗ ಅದನ್ನ ಬೇಕಾದ್ರೆ ಹಿಂಗೆ ಸೈಡ್ ಆಂಗಲ್ ಹಿಂಗೆ ಇಟ್ಕೊಬಹುದು. ಲೈಕ್ ಒಂದ್ ಸೈಡ್ ಮಾತ್ರ ಫೋಕಸ್ ಆಗ್ತಿರೋ ತರ, ಸೈಡ್ ಫೋಕಸ್ ಆಗೋ ತರ ನೀವು ವಿಡಿಯೋ ಇಟ್ಕೊಬಹುದು. ಬಟ್ ನನಗೆ ನನ್ನ ವಿಡಿಯೋಸ್ಗೆ ನನಗೆ ಡೈರೆಕ್ಟ್ ಫೇಸ್ಗೆ ಬೀಳ್ತಾ ಇರಬೇಕು, ಡೈರೆಕ್ಟ್
ಕಂಪ್ಲೀಟ್ ಕಾಣ್ಬೇಕು. ಯಾಕೆಂದ್ರೆ ನಾನು ಸ್ವಲ್ಪ ರಿವ್ಯೂಸ್ ಮತ್ತೆ ಎಕ್ಸ್ಪೆರಿಮೆಂಟ್ ಟೈಪ್ ಅಲ್ಲಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಯುನೀಕ್ ಗ್ಯಾಜೆಟ್ಸ್ ನ ಅನ್ಬಾಕ್ಸ್ ಮಾಡೋ ತರ, ಯೂನಿಕ್ ಥಿಂಗ್ಸ್ ನ ಟ್ರೈ ಮಾಡೋ ತರ, ಯೂನಿಕ್ ಫುಡ್ಸ್ ನ ಟ್ರೈ ಮಾಡೋ ತರ ವಿಡಿಯೋಸ್ ನ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನಗೆ ಇದು ಬೇಕೇ ಬೇಕು. ಸೊ ನಾನು ಯೂಟ್ಯೂಬ್ ಚಾನಲ್ ನಂದು ಮಿಸ್ಟರ್ ಎಸ್ ಟಿ ಎಫ್ ಶಾರ್ಟ್ಸ್ ಚಾನಲ್ ಮಾತ್ರ ನಾನು ಇದು ಸೆಟಪ್ ಮಾಡಿರೋದು. ಬರೀ ಶಾರ್ಟ್ ವಿಡಿಯೋಸ್ ಮಾತ್ರ ನಾನು ಸೆಟಪ್ ಮಾಡ್ತಾ ಇರೋದು. ಸೊ ನನ್ನ ಮೇನ್ ಚಾನಲ್ ಮಿಸ್ಟರ್ ಎಸ್ ಟಿ ಎಫ್ ಅಲ್ಲಿ ಲೈಕ್ ನಾರ್ಮಲ್ ವಿಡಿಯೋಸ್ ಬರುತ್ತೆ, ಅದೆಲ್ಲ ಪಬ್ಲಿಕ್ ಅಲ್ಲೇ ಇರುತ್ತೆ. ಆಲ್ಮೋಸ್ಟ್ ನಾನು ಫೀಲ್ಡ್ ಅಲ್ಲಿ ಕೆಲಸ ಮಾಡೋದಕ್ಕೆ ಡೈರೆಕ್ಟ್ ರೋಡಲ್ಲೇ ವಿಡಿಯೋಸ್ ಮಾಡ್ತೀವಿ ಅದನ್ನೆಲ್ಲ. ಸೊ ಇದು ಬರೀ ಶಾರ್ಟ್ಸ್ ಗೋಸ್ಕರ. ಸೊ ಈ ತರ ಕಂಟೆಂಟ್ ಯಾರು ಜಾಸ್ತಿ ಮಾಡ್ತಾ ಇಲ್ಲ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ ಈ ಕಂಟೆಂಟ್ಸ್ ನ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೇನಾದ್ರು ತಗೊಬೇಕು ಅಂದ್ರೆ ಕಮೆಂಟ್ ಹಾಕಿ, ನಾನು ಲಿಂಕ್ ಕಳ್ಸ್ಕೊಡ್ತೀನಿ. ಮತ್ತೆ ಇದೊಂದು ಓಕೆ, ಈ ಲೈಟ್ ನ ನಾನು ಇಲ್ಲಿ ಇಟ್ಕೊಂತೀನಿ. ಸೊ ನಾನು ಇಲ್ಲಿ ಏನಾದ್ರು ಕೂತ್ಕೊಂಡ್ರೆ ಅದನ್ನ ಕೆಳಗಡೆ ತಗೊಂತೀನಿ, ನಿಂತ್ಕೊಂಡ್ರೆ ನಾರ್ಮಲ್ ಆಗಿ ಇಟ್ಕೋತೀನಿ. ಇದು ಸಾಫ್ಟ್ ಬಾಕ್ಸ್ ಸೆಟಪ್ ಆಗಿತ್ತು. ಸೊ ನಿಮ್ಗೂ ಈ ತರ ಏನಾದ್ರು ಸಾಫ್ಟ್ ಬಾಕ್ಸ್ ಸೆಟಪ್ ಮಾಡ್ಕೋಬೇಕು ಅಂದ್ರೆ ನೀವು ಈ ಐಟಮ್ಸ್ ನ ಯೂಸ್ ಮಾಡಬಹುದು. ಇದೇ ತುಂಬಾ ಜಾಸ್ತಿ ಆಯ್ತು. ಟೋಟಲ್ ಇದ್ರ ಕಾಸ್ಟ್ ಬಂದು ನನಗೆ ಆಲ್ಮೋಸ್ಟ್ 6 to 7K ಬಿದ್ದಿದೆ. ಸೊ ಇನ್ನೂ ಜಾಸ್ತಿ ಬೇಕು ಅಂದ್ರೆ, ನಿಮ್ಗೆ ಇನ್ನೂ ಚೆನ್ನಾಗಿ ಬೇಕು ಅಂದ್ರೆ ನೀವು ಆರಾಮಾಗಿ ಹೋಗ್ಬೋದು. ಲೈಕ್ ಅರೌಂಡ್ 15 to 20K ಆಗುತ್ತೆ. ಸೊ ಇದು ಬೇಸಿಕ್ಗೆ ಇದು ಸಾಕು ಇವಾಗ ಸದ್ಯಕ್ಕೆ. ಸೊ ನಿಮ್ಗೇನಾದ್ರು ಇದ್ರದ್ದು ಲಿಂಕ್ಸ್ ಬೇಕು ಅಂದ್ರೆ ಕಮೆಂಟ್ ಹಾಕಿ, ಲಿಂಕ್ ಕಳ್ಸ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ ಫ್ರೆಂಡ್ಸ್ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಸಾಫ್ಟ್ ಬಾಕ್ಸ್ ಅವಶ್ಯಕತೆ ಇದೆ ಅಂದ್ರೆ ಕನ್ನಡದಲ್ಲೂ ವಿಡಿಯೋ ಇದೆ ಅಂದ್ಬಿಟ್ಟು ಕಳ್ಸ್ಕೊಡಿ, ನೋಡ್ಲಿ. ಅಟ್ಲೀಸ್ಟ್ ಅದರಿಂದ ಅವ್ರಿಗಾದ್ರೂ ಯೂಸ್ ಆಗ್ಲಿ. ಆಕ್ಚುಲಿ ನಾನು ಈ ತರ ಕಂಟೆಂಟ್ಸ್ ಮಾಡೋದೇ ಇಲ್ಲ, ಈ ತರ ಅನ್ಬಾಕ್ಸಿಂಗ್ ಕಂಟೆಂಟ್ಸ್, ಈ ತರ ಕಂಟೆಂಟೇ ಮಾಡ್ತಾ ಇರಲಿಲ್ಲ. ಬಟ್ ಅಟ್ಲೀಸ್ಟ್ ಇದನ್ನ ಯೂಸ್ ಆಗುತ್ತೆ ಅಂತ ವಿಡಿಯೋ ಮಾಡಿದೀನಿ. ಸೊ ಹೋಗ್ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ನನ್ನ ನಾರ್ಮಲ್ ಬ್ಲಾಗ್ಸ್ ಸಿಗ್ತೀನಿ. ಬಾಯ್.